ಮತ್ತು ನನ್ನ ಸ್ನೇಹಿತ ವಿನಯ್ ಕುಲಕರ್ಣಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದಂಥ ವ್ಯಕ್ತಿತ್ವ, ಈ ಭಾಗದ ಶಾಸಕ, ಮಾಜಿ ಸಚಿವ. ಅವ್ರ ಮೇಲೆ ಷಡ್ಯಂತ್ರ ಮಾಡಿ ಕುತಂತ್ರಿಗಳು ಅವ್ರಿಗೀಗ ಶಿಕ್ಷೆ ಆಗುವಂತೆ ಮಾಡಿದ್ದಾರೆ. ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿದೆ ಅದಕ್ಕೆ ತಲೆ ಬಾಗ್ತೀವಿ, ಆದರೆ ಮುಂದೆ ಇನ್ನೂ ಅಪೀಲ್ ಇದ್ದಾವೆ, ಅಲ್ಲಿ ನಾವು ಗೆಲುವು ಸಾಧಿಸ್ತೀವಿ ಅನ್ನುವಂಥ ನಂಬಿಕೆ ನಮಗಿದೆ. ಆದರೆ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರ ಕುಟುಂಬದೊಂದಿಗೆ, ವಿನಯ್ ಕುಲಕರ್ಣಿ ಅವರೊಂದಿಗೆ ನಾವೆಲ್ಲ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ಅವರ ಬೆಂಬಲಿಗರು, ಅವರ ಸ್ನೇಹಿತರು ಎಲ್ಲರೂ ಇವತ್ತು ಇಲ್ಲಿ ಒಂದು ಮೌನ ಮೆರವಣಿಗೆಯನ್ನು ಹಾಕೊಂಡಿದ್ದೀವಿ. ನಾವು ಅವ್ರ ಜೊತೆ ಎಂದಿದ್ರು ಇದ್ದೇ ಇರ್ತೀವಿ, ಯಾಕಂದ್ರೆ ಅವ್ರು ಎಂಥ ವ್ಯಕ್ತಿತ್ವ ಅನ್ನೋದು ನಮ್ಗೆ ಗೊತ್ತಿದೆ. ಅದಕ್ಕಾಗಿ ಅವರೊಂದಿಗೆ ನಾವಿದ್ದೀವಿ. ಸರ್, ಇದರಿಂದ ಯಾರು ಕೈವಾಡಿದ್ರು? ಬಿಜೆಪಿ ಅವ್ರ ಕೈವಾಡ. ಯಾಕಂದ್ರೆ ಅವ್ರು ಮೊದಲೇ ಹೋದ ಚುನಾವಣೆಯಲ್ಲೇ ಹೇಳಿದ್ರು, ಅವರು ನಾವು ಬರ್ತಿದ್ದಂಗೆ ಹಿಂಗೆ ಎದಕ್ಕೆ CBI ಕೊಡ್ತೀವಿ, ಅದು ಕೊಟ್ಟ ಮೇಲೆ ಹಿಂಗೆ ಶಿಕ್ಷೆ ಮಾಡಿಸ್ತೀವಿ, ಇದು ಮಾಡಿ ಸ್ಕ್ರಿಪ್ಟ್ ಬರ್ದಂಗೆ ಹೇಳಿದ್ರು ಅವರು. ಇದ್ರ ಹಿಂದೆ ಅವ್ರ ಕೈವಾಡ ಐತಿ, ಬೇರೆ ಯಾರ ಕೈವಾಡ ಇಲ್ಲ. ಆದ್ರೆ ನಮಗೆ ನಂಬಿಕೆ ಐತಿ, ಮುಂದಿನ ನ್ಯಾಯಾಲಯಗಳಲ್ಲಿ ಅಪೀಲ್ ಏನು ಹೋಗ್ತಾ ಇದ್ದಾರೆ, ಮೇಲ್ಮನವಿಯಲ್ಲಿ ನಾವು ಖಂಡಿತವಾಗಿ ಅಲ್ಲಿ ನಮಗೆ ಯಶಸ್ವಿ ಆಗ್ತೀವಿ. ವಿನಯ್ ಕುಲಕರ್ಣಿ ಅವರು ನಿರಪರಾಧಿ ಅಂತ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲಿ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ನ್ಯಾಯಾಲಯದ ತೀರ್ಪನ್ನ ನಾವು ಗೌರವಿಸ್ತೇವೆ, ಯಾಕಂದ್ರೆ ಕಾಂಗ್ರೆಸ್ನವರು ನ್ಯಾಯಾಲಯದ ಬಗ್ಗೆ ನಂಬಿಕೆರವರು. ಆದ್ರೆ ಬಿಜೆಪಿಯವರು, ನಮ್ಮೆಲ್ಲರ ಆತ್ಮೀಯರು, ಯುವ ಮುಖಂಡರು, ಈ ಭಾಗದ ಶಾಸಕರು, ಮಾಜಿ ಸಚಿವರಂತ ವಿನಯ್ ಕುಲಕರ್ಣಿ ಅವರು ಏನು ಕಾನೂನು ಹೋರಾಟದಲ್ಲಿ ಅವ್ರು ಏನು ಕಷ್ಟದಲ್ಲಿದ್ದಾರೆ, ವಿನಯ್ ಕುಲಕರ್ಣಿ ಜೊತೆ ನಾವೆಲ್ಲ ಪ್ರತಿಯೊಬ್ಬರ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಎಲ್ಲ ಹಿರಿಯ ಕಿರಿಯರು ವಿನಯ್ ಕುಲಕರ್ಣಿ ಜೊತೆ ಇದೆ ಅಂತೇಳಿ ಒಂದು ಸಂದೇಶ ಕೊಡ್ಲಿಕ್ಕೆ ಇವತ್ತು ನಾವು ಮೌನ ಮೆರವಣಿಗೆ ಆಚರಿಸ್ತಾ ಇದ್ವಿ. ಯಾಕಂದ್ರೆ ಬಿಜೆಪಿ ಅವರು ಏನೋ ಒಂದು ಕುತಂತ್ರ ಆತು, ಷಡ್ಯಂತ್ರ ಆತು, ಏನು ಅವರು ವಿನಯ್ ಕುಲಕರ್ಣಿ ಬಗ್ಗೆ ವಿಚಾರ ಮಾಡಿದ್ರು, ಇದೇ ತರ ಎಲ್ಲ ಆಗ್ಬೇಕಂತ ಹೇಳಿ ಬಿಜೆಪಿ ಅವ್ರ ಜಯ ಆಗಿದ್ರ. ಆದ್ರೆ ಅದು ವಿರೋಧ ನಾವೆಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ದವರು ಹೋರಾಟ ಮಾಡ್ತೀವಿ. ಮತ್ತು ಇನ್ನು ಕಾನೂನಿನಲ್ಲಿ ಹೋರಾಟ ಮಾಡಕ್ ಸಾಕಷ್ಟು ಅವಕಾಶ ಇದೆ. ಅವ್ರ ಕುಟುಂಬವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಪ್ರತಿಯೊಬ್ಬರು ಕಾಂಗ್ರೆಸ್ದವರು ಕಾನೂನು ಹೋರಾಟ ಮಾಡಕ್ ಸಿದ್ಧದೀವಿ. ಮತ್ತು ವಿನಯ್ ಕುಲಕರ್ಣಿ ಅವ್ರು ಏನು ತಮ್ಮ ಕಷ್ಟದಲ್ಲಿದ್ದಾರಲ್ಲ, ಯಾವತ್ತು ವಿನಯ್ ಕುಲಕರ್ಣಿ ಹೆದರಬಾರ್ದು. ಎಲ್ಲ ಧಾರವಾಡದ ಜನ, ಪ್ರತಿಯೊಬ್ಬರ ಜಿಲ್ಲೆಯ ಜನ ನಿಮ್ ಜೊತೆ ಇದೆ ಅಂತೇಳಿ ಅವ್ರು ಸಂದೇಶ ಕೊಡಾಕಿ ಇವತ್ತು ನಾವು ಮೌನ ಮೆರವಣಿಗೆ ಆಚರಿಸ್ತಾ ಇದ್ದೀವಿ. ಕಾನೂನು ಕೊಟ್ಟಿರುವಂತ ತೀರ್ಪು ಅದು ತಪ್ಪು ಅಂತೀರ? ಅಲ್ಲ, ಕಾನೂನು ಕೊಡೋದ ತೀರ್ಪು ತಪ್ಪು ಮತ್ತು ಕರೆಕ್ಟ್ ಅಂತ ಹೇಳಕ್ ಈಗ ಸಂದರ್ಭ ಅಲ್ಲ. ಆದ್ರೆ ಆ ಒಂದು ಕೇಸ್ ನಾವು ಸ್ಟಡಿ ಮಾಡುವಾಗ ಕೆಲವು ಕಡೆ ನಮ್ಗೆ ಸಂಶಯ ಬರ್ತೈತೆ. ಆದ್ರೆ ಡಿಟೇಲ್ ಆಗಿ ನಮ್ಗೆ ಇನ್ನೂ ಗೊತ್ತಿಲ್ಲ ಅದು ಏನಾಗಿದೆ, ಯಾವ ತರ ಜಡ್ಜ್ ಅವರು ತೀರ್ಪು ಕೊಟ್ಟಾರ ಅಂತೇಳಿ. ಅದ್ರ ಮುಂದೆ ಅವಕಾಶ ಇದೆ, ಹೈಕೋರ್ಟ್ ನಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಆಯ್ತು, ಸಾಕಷ್ಟು ಅವಕಾಶ ಇದೆ. ಅದ್ರಾಗ ಗೆಲ್ತೀವಿ, ಕಾನೂನ್ ಮ್ಯಾಗ ನಮ್ಗೆ ವಿಶ್ವಾಸ ಇದೆ. ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಒಳಗೆ ಹೋಗ್ಲಿಕ್ಕೆ ಬಿಜೆಪಿ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಎಷ್ಟು ಕಲೆ ಆಗ್ಯಾವ, ಎಷ್ಟು ಇದಾಗುತ್ತೆ. ಪ್ರತಿಯೊಬ್ಬರ CBI ಕೊಡ್ತಾರನ್ನ. ಹಿಂದೆ ಸುಪ್ರೀಂ ಕೋರ್ಟ್ ಬೇಡ ಅಂದಿದ್ರು, ಹೈಕೋರ್ಟ್ ಬೇಡ ಅಂದಿದ್ರು. ಇದು ಮುಖ್ಯಮಂತ್ರಿ ಯಡಿಯೂರಪ್ಪ ಆದ ಮ್ಯಾಗ CBI ಕೊಟ್ರು. ಮತ್ತೆ ನಿಮ್ ನೆನಪಿರ್ಬೇಕು, 2019 ಹುಬ್ಳಿಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು ಹುಬ್ಳಿ ನೆಹರು ಮೈದಾನಲ್ಲಿ. ದೇಶದ ಪ್ರಧಾನ ಮಂತ್ರಿ ಬಾಯಿನಲ್ಲಿ ಒಂದು ಮಾತು ನೀವೆಲ್ಲರೂ ಕೇಳಿರ್ಬೋದು. ಇವತ್ತು ನಮ್ಮ ಕಡೆ ದಾಖಲೆ ಇದೆ. ನಾವು ಅಧಿಕಾರಕ್ಕೆ ಬಂದ್ರೆ ವಿನಯ್ ಕುಲಕರ್ಣಿ ಜೈಲು ಕಳಿಸ್ತೀನಿ ಅಂತೇಳಿ ಅವಾಗ ಪ್ರಧಾನ ಮಂತ್ರಿ ಘೋಷಣೆ ಮಾಡಿದ್ರು. ಮತ್ತೆ ಏನೋ ನಿರೀಕ್ಷೆ ಮಾಡ್ಬೇಕು? ಹಿಂದೆ ಏನೋ ಕೈವಾಡ ಇದೆ, ಅದರ ಕಾನೂನು ಹೋರಾಟ ಮಾಡ್ತೀವಿ. ಒಂದ್ ಕಡೆ ಸೋಲಾದ್ರೆ ಒಂದ್ ಕಡೆ ಗೆಲ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಏನು ಮೌನ ಮೆರವಣಿಗೆ ಅನ್ಕೊಂಡಿದ್ರು ಸರ್, ಕುರಿತು ತಾವು ಏನು ಹೇಳ್ತಾರೆ ಸರ್? ಇವತ್ತು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಒಂದು ಧೈರ್ಯವನ್ನ ಕೊಡಲಿಕ್ಕೆ, ಅವರ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಸೇರಿ, ಕಾರ್ಯಕರ್ತರುಗಳು ಸೇರಿ ಅವರಿಗೆ ಬೆಂಬಲಾರ್ಥವಾಗಿ ಇವತ್ತು ಮೌನ ಮೆರವಣಿಗೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕೋರ್ಟ್ ತನ್ನ ತೀರ್ಪನ್ನು ನೀಡಿದೆ. ಆ ನ್ಯಾಯಾಲಯಕ್ಕೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ನಮ್ಮ ಈ ಮೌನ ಹೋರಾಟ ನ್ಯಾಯಾಲಯದ ವಿರುದ್ಧ ಅಲ್ಲ, ಇದು ಕೆಲವೊಂದಿಷ್ಟು ಕುತಂತ್ರಿಗಳ ವಿರುದ್ಧ ನಾವು ಈ ಹೋರಾಟವನ್ನು, ಮೌನ ಮೆರವಣಿಗೆಯನ್ನ ಮಾಡ್ತಾ ಇದ್ದೇವೆ ಮತ್ತು ಕಪ್ಪು ಬಟ್ಟ ಪ್ರದರ್ಶನೆಯನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ
2016ರಲ್ಲಿ ನಡೆದಂತ ಘಟನೆಯನ್ನು ಇಟ್ಕೊಂಡು ಒಬ್ಬ ಮೇರು ನಾಯಕ, ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದಂತ ಒಬ್ಬ ನಾಯಕ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು. ಆ ವಿನಯ್ ಕುಲಕರ್ಣಿ ಅವರ ಹೆಸರಿಗೆ ಮಸಿ ಬಳಿಲಿಕ್ಕೆ ಮತ್ತು ಅವರನ್ನ ಕುಂದಿಸ್ಲಿಕ್ಕೆ ಸಾಕಷ್ಟು ಕುತಂತ್ರಗಳನ್ನ ಮಾಡಿ ಇದರಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳಿಕ್ಕೆ ಈಗಾಗಲೇ ಪ್ರಯತ್ನ ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ಈಗಾಗಲೇ ನಾವು ಮೇಲ್ಮನವಿಯನ್ನ ಕೂಡ ಹೈಕೋರ್ಟ್ ಬಗ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ನಮ್ಮ ಹೋರಾಟ ಏನಿದ್ರು ಕುತಂತ್ರಿಗಳ ವಿರುದ್ಧ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನ ಕಲಿಸಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಸನ್ನದ್ಧರಾಗಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಬೆಂಬಲಕ್ಕೆ ನಾವು ಸದಾ ಇರ್ತೇವೆ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತುತಪಡಿಸಲಿಕ್ಕೆ ಇವತ್ತು ಈ ಹೋರಾಟ. ಸರ್, ಕುತಂತ್ರ ಯಾರು ಮಾಡ್ತಾ ಇದಾರೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಅವರ ಹೆಸರುಗಳನ್ನ ನಾವು ಹೇಳ್ತೇವೆ. ಈಗಾಗಲೇ ಇಡೀ ನಮ್ಮ ಜಿಲ್ಲೆಗೆ ಗೊತ್ತಿದೆ ಮತ್ತು ರಾಜ್ಯಕ್ಕೂ ಕೂಡ ಯಾರ ಕುತಂತ್ರಿಗಳು ಏನ್ ಮಾಡ್ಯಾರ ಅನ್ನೋದು ನೀವು ಅಧಿಕೃತವಾಗಿ ನಮ್ಮ ಮಾಹಿತಿಯನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತೇವೆ.